ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಅವಕಾಶಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ನಾಳೆ ಬೆಳಗ್ಗೆ 11:30ಕ್ಕೆ ಮೀಟ್ ಮಾಡೋಕೆ ಸಮಯಾವಕಾಶ ನಿಗದಿಯಾಗಿದೆ. ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ತಾರೆ. ಇತ್ತೀಚೆಗೆ ಅಧಿವೇಶನದಲ್ಲಿ ಪ್ರಧಾನಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸಿಎಂ. ಅಂದರೆ ಪ್ರಧಾನಿಯವರು ನಾವು ಹೋದರೆ ಅಥವಾ ನಾವು ಭೇಟಿಗೆ ಸಮಯಾವಕಾಶ ಕೇಳಿದ್ರೆ ಕೊಡ್ತಾನೆ ಇಲ್ಲ, ಹಾಗಾಗಿ ರಾಜ್ಯದ ಅಭಿವೃದ್ಧಿ ಅಥವಾ ರಾಜ್ಯದಕ್ಕೆ ಬರಬೇಕಾದಂಥ ಅನುದಾನ ಹೇಗೆ ಬರೋಕ್ಕೆ ಸಾಧ್ಯ, ಕುಂಠಿತ ಆಗ್ಬಿಡುತ್ತೆ ಅನ್ನುವಂಥ ವಾಗ್ದಾಳಿ ನಡೆಸಿದ್ರು, ಅಬ್ಬರಿಸಿದ್ರು ಸದನದಲ್ಲಿ. ಅದು ಕೆಂಡಾಮಂಡಲು ಕೂಡ ಕಾರಣ ಆಗಿತ್ತು ಬಿಜೆಪಿ ನಾಯಕರ ಆಕ್ರೋಶಕ್ಕೆ. ಅವರ ಒಂದು ಮಾತಿಗೆ ಕಾಂಗ್ರೆಸ್ನ ಸದಸ್ಯರು ಕೂಡ ಧ್ವನಿಗೂಡಿಸಿದ್ರು. ಬಟ್ ಈಗ ನಾಳೆ 11:30ಕ್ಕೆ ನಿಗದಿಯಾಗಿದೆ ಸಮಯ. ಅನುದಾನ ಬಿಡುಗಡೆಗೆ ಸಿದ್ದರಾಮಯ್ಯನವರು ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಬರ ಪರಿಹಾರ, ನರೇಗಾ ಮಾನವ ಸಂಪನ್ಮೂಲ ಹೆಚ್ಚಳಕ್ಕೆ ಬಿಡುಗಡೆ ತೀವ್ರಗತಿಯಲ್ಲಿ ಮಾಡಬೇಕು ಅಂತ ಕೇಳಿಕೊಳ್ಳಲಿದ್ದಾರೆ. ಅಮಿತ್ ಶಾ ಭೇಟಿಗೂ ಕೂಡ ಸಮಯವನ್ನು ಕೇಳಿದ್ದಾರೆ ಸಿದ್ದರಾಮಯ್ಯನವರು. ಯಾಕಂತ ಹೇಳಿದ್ರೆ ಈ ಹಿಂದೆ ಇವರು ಸಿ ಎಂ ಆದಮೇಲೆ ಮೊದಲ ಬಾರಿಗೆ ಭೇಟಿಯಾಗಿದ್ದು ಈ ಅನ್ನಭಾಗ್ಯ ಅಕ್ಕಿ ವಿಚಾರವಾಗಿ. 5 kg ಅಕ್ಕಿ ಎಕ್ಸ್ಟ್ರಾ ಕೇಂದ್ರ ಸರ್ಕಾರದಿಂದ ಕೊಡಿ ಅನ್ನುವಂಥ ಕಾರಣಕ್ಕೆ ಭೇಟಿಯಾದಂಥ ಸಂದರ್ಭ. ಆ ಒಂದು ವೇಳೆಯಲ್ಲೂ ಕೂಡ ಮಾತುಕತೆ ಫಲಪ್ರದ ಆಗಿರಲಿಲ್ಲ ಅಷ್ಟೇ, ಸೌಜನ್ಯಯುತವಾದಂಥ ಮಾತುಕತೆಗಳಾಗಿತ್ತು. ಅದು ಬಿಟ್ಟರೆ ಮತ್ತೀಗ 2ನೇ ಬಾರಿಗೆ ಸಿದ್ದರಾಮಯ್ಯನವರು ಸಮಯಾವಕಾಶವನ್ನು ಕೇಳಿದ್ದಾರೆ. 11:30ಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ರಾಜ್ಯಕ್ಕೆ ಬರಬೇಕಾದಂತಹ GST ಬಾಕಿ ಹಣ, ಅದರ ಜೊತೆಗೆ ನರೇಗಾ, ಅದಾದ ಮೇಲೆ ಬರ ಪರಿಹಾರ, NDRFನ ಅನುದಾನ ಕೂಡ ಬಿಡುಗಡೆ ಆಗಬೇಕಾಗಿದೆ. ಈಗ ರಾಜ್ಯದ್ದು SDRF ಆಲ್ರೆಡಿ ಬಿಡುಗಡೆ ಆಗಿದೆ, ಹಂಚಿಕೆ ಆಗಬೇಕು ಅಷ್ಟೇ. ಬಟ್ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಹಣವನ್ನು ತೀವ್ರಗತಿಯಲ್ಲಿ ಅಂದರೆ ತ್ವರಿತವಾಗಿ ಬಿಡುಗಡೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಸಿದ್ದರಾಮಯ್ಯನವರು ಮಾಡಲಿದ್ದಾರೆ. ಈಗೇನಾದರೂ ಪ್ರಧಾನಿಗಳು ಅಲ್ಲಿ ಕೇವಲ ಭರವಸೆಯನ್ನು ಕೊಟ್ಟರು ಅಂತ ಹೇಳಿದರೆ ಅದು ಮತ್ತೊಂದು ಸುತ್ತಿನ ಜಟಾಪಟಿಗೆ ಕಾರಣ ಆಗ್ಬೋದು. ಯಾಕಂದರೆ ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ರಾಜ್ಯದ CM ಆಗಿರ್ಬೋದು, ಸಮಯಾವಕಾಶವನ್ನು ಕೊಡುವಂಥದ್ದು ವಿಳಂಬ ಮಾಡಿದ್ದಲ್ಲಿ ಅದು ರಾಜ್ಯದಲ್ಲೂ ಕೂಡ ರಾಜಕೀಯ ತಿಕ್ಕಾಟಕ್ಕೆ ಕಾರಣ ಆಗುತ್ತೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ MB ಪಾಟೀಲ್ ಮಾತನಾಡಿದ್ದಾರೆ, ಕೇಳೋಣ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವರ್ಷಾನುಗಟ್ಟಲೆ ಇವತ್ತು ದಿವಸ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡದೆ ರಾಜ್ಯದ ಏನು ಸಮಸ್ಯೆಗಳ ಬಗ್ಗೆ, ರಾಜ್ಯದ ಅನುದಾನಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋದಾಗ ಸಮಯ ಕೇಳಿದಾಗ ಕೊಟ್ಟಿಲ್ಲ. ಈಗ ಈ ಕಡೆ ಮೂಮೆಂಟ್ನಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಕೊಟ್ಟರೆ ಬಹುಶಃ ಅದು ಏನೋ ನಿಮ್ಮ ನೀತಿ ಸಂಹಿತೆನೇ ಬಂದುಬಿಡ್ತಿತ್ತು, ಕೋಡ್ ಆಫ್ ಕಂಡಕ್ಟು. ಇದು ಯಾವಾಗಲೂ ಕೂಡ ಯಾವ ಪ್ರಧಾನಮಂತ್ರಿಗಳು ಕೂಡ ಯಾವ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳಿರಲಿ, ಇನ್ನಿತರ ತಮ್ಮದೇ ಪಕ್ಷದ ಮುಖ್ಯಮಂತ್ರಿಗಳಿರಲಿ, ಇಷ್ಟು ಅವ್ರನ್ನ ಕಡೆಗಣಿಸಿ ನಡೆಸ್ಕೊಂಡಿದ್ದ ಉದಾಹರಣೆಗಳಿಲ್ಲ. ಮನಮೋಹನ್ ಸಿಂಗ್ ಅವರಿದ್ದಾಗ ನೋಡ್ಕೊಳ್ಳಿ, ವಾಜಪೇಯಿ ಅವರಿದ್ದಾಗ ನೋಡ್ಕೊಳ್ಳಿ, ಇನ್ನೂ ಅನೇಕ ರಾಜೀವ್ ಗಾಂಧಿ ಅವ್ರ ಸಮಯದಾಗ ನೋಡ್ಕೊಳ್ಳಿ, ಚಂದ್ರಶೇಖರ್ ಅವ್ರ ಸಮಯದಾಗ ಯಾರೂ ಕೂಡ ಇಷ್ಟು ಇದು ಮಾಡಿರಲಿಲ್ಲ. ಈ ರೀತಿ ಇವರ ನಡವಳಿಕೆ ಏನು ತೋರಿಸ್ತದೆ ಅಂದರೆ ಇವರು ಈ ವಿರೋಧ ಪಕ್ಷಗಳ ಒಂದು ಮುಖ್ಯಮಂತ್ರಿಗಳನ್ನ ಕಡೆಗಣಿಸಬೇಕು, ಅವ್ರಿಗೆ ಗೌರವ ನೀಡದೆ ಆ ರಾಜ್ಯಗಳು ಇವತ್ತು ದಿವಸ ಅಭಿವೃದ್ಧಿ ಹೊಂದಬಾರ್ದು, ಅನುದಾನ ಸಿಕ್ಕಬಾರ್ದು ಅನ್ನೋ ಒಂದು ಮನಸ್ಥಿತಿ ಅದರಲ್ಲಿ ಕಾಣಿಸ್ತದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವರ್ಷಾನುಗಟ್ಟಲೆ ಇವತ್ತು ದಿವಸ ಅವ್ರಿಗೆ